ನಮಸ್ಕಾರ ಸ್ನೇಹಿತರೆ. ಹಿರೋಶಿಮಾ ಹಾಗೂ ನಾಗಸಾಕಿ ಮೇಲೆ ನಡೆದ ಬಾಂಬ್ ದಾಳಿಯು ಮಾನವ ಇತಿಹಾಸದಲ್ಲೇ ನಡೆದ ಅತ್ಯಂತ ಘೋರ ಹಾಗೂ ಹೀನಾಯ ಘಟನೆ ಎಂದು ಪರಿಗಣಿಸಲಾಗಿದೆ. ಮನುಕುಲ ಎಂದೆಂದಿಗೂ ಮರೆಯಲು ಸಾಧ್ಯವಾಗದ ಘಟನೆ ಇದಾಗಿತ್ತು. ಹೌದು ಮಿತ್ರರೇ, 1945ರಲ್ಲಿ ಯಾರೂ ಊಹಿಸಲು ಸಾಧ್ಯವಾಗದ ಒಂದು ಘಟನೆಗೆ ಜಗತ್ತು ಸಾಕ್ಷಿಯಾಗುತ್ತದೆ. ಜಪಾನಿನ ಹಿರೋಶಿಮಾ ಮತ್ತು ನಾಗಸಾಕಿಯ ಮೇಲೆ ಅಮೆರಿಕ 2 ಪರಮಾಣು ಬಾಂಬ್ಗಳನ್ನು ಎಸೆಯುತ್ತದೆ. ಈ ಘಟನೆಯಿಂದ ಲಕ್ಷಾಂತರ ಜನರು ಸಾವನ್ನಪ್ಪುತ್ತಾರೆ. ಆದರೆ ಈ ಘಟನೆಯ ಹಿನ್ನೆಲೆ ಏನು? ಅಮೆರಿಕ ಮತ್ತು ಜಪಾನ್ ನಡುವೆ ಈ ವೈರತ್ವ ಬೆಳೆಯಲು ಕಾರಣವೇನು? ಅಣುಬಾಂಬ್ ಸ್ಫೋಟಗೊಂಡ ನಂತರ ಮುಂದೆ ಏನಾಯಿತು ಎಂಬುದರ ಸಂಪೂರ್ಣ ಮಾಹಿತಿ ಇಲ್ಲಿದೆ. ಜಪಾನ್ ದೇಶದ ಮೇಲೆ ಅಮೆರಿಕ ಅಣುಬಾಂಬ್ ಹಾಕುವ ಮುನ್ನ 1939ರಲ್ಲಿ 2ನೇ ಪ್ರಪಂಚ ಯುದ್ಧ ಆರಂಭವಾಗಿರುತ್ತದೆ. 2ನೇ ಪ್ರಪಂಚ ಯುದ್ಧ ಶತ್ರು ಪಡೆಗಳು ಹಾಗೂ ಮಿತ್ರ ಪಡೆಗಳು ಎಂಬ ಜಗತ್ತಿನ 2 ಪ್ರಮುಖ ಮೈತ್ರಿಕೂಟಗಳ ನಡುವೆ ನಡೆದಿತ್ತು. ಶತ್ರುಕೂಟ ಆಕ್ಸಿಸ್ ಮೈತ್ರಿ ಎಂದು ಕರೆಯಲ್ಪಡುವ ಗುಂಪಿನಲ್ಲಿ ಜರ್ಮನಿ, ಇಟಲಿ ಹಾಗೂ ಜಪಾನ್ ದೇಶಗಳಿದ್ದವು. ಈ ದೇಶಗಳ ನೇತೃತ್ವವನ್ನು ಜರ್ಮನ್ ಸರ್ವಾಧಿಕಾರಿ ಅಡಾಲ್ಫ್ ಹಿಟ್ಲರ್, ಇಟಲಿಯ ಸರ್ವಾಧಿಕಾರಿ ಬೆನಿಟೋ ಮುಸೋಲಿನಿ ಹಾಗೂ ಜಪಾನಿನ ಚಕ್ರವರ್ತಿ ಹಿರೋಹಿಟೋ ವಹಿಸಿದ್ದರು. ಮೈತ್ರಿಕೂಟದಲ್ಲಿ ಬ್ರಿಟನ್, ಅಮೆರಿಕ ಹಾಗೂ ರಷ್ಯಾ ದೇಶಗಳಿದ್ದವು. ಈ ದೇಶಗಳನ್ನು ಬ್ರಿಟನ್ ಪ್ರಧಾನಿ ವಿನ್ಸ್ಟನ್ ಚರ್ಚಿಲ್, ಅಮೆರಿಕ ಅಧ್ಯಕ್ಷ ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್ ಹಾಗೂ ಸೋವಿಯತ್ ಒಕ್ಕೂಟದ ಜೋಸೆಫ್ ಸ್ಟಾಲಿನ್ ನೇತೃತ್ವ ವಹಿಸಿದ್ದರು. ಜರ್ಮನಿಯ ಹಿಟ್ಲರ್ನಂತೆ ಜಪಾನ್ ದೇಶವೂ ಸಹ ಸಾಮ್ರಾಜ್ಯ ವಿಸ್ತರಣೆಯಲ್ಲಿ ತೊಡಗಿತ್ತು. ಹೌದು ಮಿತ್ರರೇ, ರಾಜನ ಆಡಳಿತ ಇರುವ ಜಪಾನ್ ದೇಶ ಆಗ ಸಾಮ್ರಾಜ್ಯ ವಿಸ್ತರಣೆಯ ಹುಚ್ಚು ಮನಸ್ಥಿತಿಯಲ್ಲಿತ್ತು. ಮೊದಲ ವಿಶ್ವ ಮಹಾಯುದ್ಧದಲ್ಲಿ ಚೀನಾವನ್ನು ವಶಪಡಿಸಿಕೊಂಡಿತ್ತು. ಮಂಗೋಲಿಯಾ, ಮಂಚೂರಿಯಾ ಮೊದಲಾದ ಪ್ರದೇಶಗಳನ್ನು ಆಕ್ರಮಿಸಿತ್ತು. 2ನೇ ಪ್ರಪಂಚ ಯುದ್ಧದಲ್ಲಿ ಅಮೆರಿಕ ದೂರವೇ ಇತ್ತು. ಏಕೆಂದರೆ ಮೊದಲ ಪ್ರಪಂಚ ಯುದ್ಧದಲ್ಲಿ ಅಪಾರ ಹಾನಿ ಅನುಭವಿಸಿದ್ದರಿಂದ ಈ ಯುದ್ಧದಿಂದ ದೂರ ಉಳಿಯುವುದಾಗಿ ಹೇಳಿತ್ತು. ಜಪಾನ್ಗೆ ಎಲ್ಲವೂ ಸರಿಯಾಗಿಯೇ ಸಾಗುತ್ತಿತ್ತು. ಆದರೆ 1941ರ ಡಿಸೆಂಬರ್ 7ರಂದು ಅಮೆರಿಕದ ಪರ್ಲ್ ಹಾರ್ಬರ್ ಮೇಲೆ ಜಪಾನ್ ದಾಳಿ ಮಾಡಿದ್ದು ಅಮೆರಿಕ ದೇಶವನ್ನು 2ನೇ ಪ್ರಪಂಚ ಯುದ್ಧಕ್ಕೆ ಆಹ್ವಾನ ಮಾಡಿದಂತಾಯಿತು. ಇಲ್ಲಿಂದ 2ನೇ ಪ್ರಪಂಚ ಯುದ್ಧದ ದಿಕ್ಕೇ ಬದಲಾಗುತ್ತದೆ. ಅದಾಗಲೇ ಇಟಲಿ ಹಾಗೂ ಜರ್ಮನ್ ದೇಶಗಳು ಶರಣಾಗಿದ್ದವು. ಅಮೆರಿಕದ ನಿಯಂತ್ರಣದಲ್ಲಿದ್ದ ಫಿಲಿಪೈನ್ಸ್, ಗುವಾಯ್ ಹಾಗೂ ವೇಕ್ ಐಲ್ಯಾಂಡ್ ಪ್ರದೇಶಗಳ ಮೇಲೆ ಜಪಾನಿಯರು ಆಕ್ರಮಣ ಮಾಡಿದ್ದರು. ಇವೆಲ್ಲವೂ ಒಂದೇ ದಿನ ಏಕಕಾಲದಲ್ಲಿ ನಡೆದಿತ್ತು. ಅಮೆರಿಕ ನೌಕಾಪಡೆಯನ್ನು ದುರ್ಬಲಗೊಳಿಸಲು ತೈಲ ನಿಕ್ಷೇಪಗಳ ಮೇಲೆ ಅಧಿಕಾರ ಹೊಂದಲು ಜಪಾನ್ ಚಕ್ರವರ್ತಿಯ ಇರಾದೆಯಾಗಿತ್ತು. ಜಪಾನ್ ವಿರುದ್ಧ 8 ವರ್ಷಗಳಿಂದ ಯುದ್ಧ ಮಾಡುತ್ತಿದ್ದ ಚೀನಾಗೆ ರಷ್ಯಾ ಮತ್ತು ಅಮೆರಿಕ 2 ದೇಶಗಳು ಸಹಾಯ ಮಾಡುತ್ತಿದ್ದವು. ಯಾವಾಗ ಪರ್ಲ್ ಹಾರ್ಬರ್ನಲ್ಲಿರುವ ಅಮೆರಿಕ ನೌಕಾ ನೆಲೆಯ ಮೇಲೆ ಜಪಾನ್ ಆಕ್ರಮಣ ಮಾಡಿತೋ ಅಮೆರಿಕ ನೇರವಾಗಿ ಅಖಾಡಕ್ಕೆ ಇಳಿದು ಬಿಟ್ಟಿತ್ತು. ಚೀನಾ ವಿರುದ್ಧ ಯುದ್ಧದಿಂದ ಜಪಾನ್ ಆರ್ಥಿಕವಾಗಿ ನಷ್ಟ ಹೊಂದಿತ್ತು. ಅಮೆರಿಕ ಜೊತೆ ನೇರ ಯುದ್ಧ ಮಾಡುವ ಶಕ್ತಿ ಇರಲಿಲ್ಲ. ಆದರೂ ಕೂಡ ಜಪಾನ್ ಅದು ಯಾಕೋ ಅಮೆರಿಕ ಮೇಲೆ ಕಾಲು ಕೆದರಿ ಯುದ್ಧ ಮಾಡತೊಡಗಿತ್ತು. ಅಮೆರಿಕ, ಬ್ರಿಟನ್ ಮತ್ತು ರಷ್ಯಾ ಸೇರಿದಂತೆ ಇತರ ದೇಶಗಳು ಮೈತ್ರಿ ಪಡೆಗೆ ಸೇರಿ ಜಪಾನ್ ಮೇಲೆ ಆಕ್ರಮಣ ಮಾಡಿದವು. ಅಮೆರಿಕವಂತೂ ತನ್ನಲ್ಲಿ ಹೊಸದಾಗಿ ರೂಪಿಸಿದ್ದ ಅಣ್ವಸ್ತ್ರವನ್ನು ಪ್ರಯೋಗಿಸುವ ಹುಚ್ಚು ಸಾಹಸಕ್ಕೆ ನಿಂತು ಬಿಟ್ಟಿತ್ತು. ಅಣುವಿಜ್ಞಾನಿ ರಾಬರ್ಟ್ ಓಪನ್ ಹೈಮರ್ ತಯಾರಿಸಿದ ಅಣು ಬಾಂಬ್ ತಯಾರಾಗಿತ್ತು. ಆ ಧೈರ್ಯದ ಮೇರೆಗೆ ಜಪಾನ್ ತಕ್ಷಣವೇ ಶರಣಾಗದಿದ್ದರೆ ಸಂಪೂರ್ಣ ವಿನಾಶವನ್ನು ಎದುರಿಸಬೇಕಾದೀತೆಂಬ ಎಚ್ಚರಿಕೆಯನ್ನು ಸಹ ಅಮೆರಿಕ ನೀಡಿತ್ತು. ಆದರೆ ಪರಮಾಣು ಬಾಂಬ್ ಬಗ್ಗೆ ಯಾವುದೇ ಸ್ಪಷ್ಟ ವಿವರಣೆಯನ್ನು ನೀಡಿರಲಿಲ್ಲ. ಅಮೆರಿಕದ ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್ ಸಾವನ್ನಪ್ಪಿದ ನಂತರ 1945ರಲ್ಲಿ ಟ್ರೂಮನ್ ಅಮೆರಿಕದ ಅಧ್ಯಕ್ಷರಾಗಿದ್ದರು. ಜಪಾನ್ ಮೇಲೆ ಆದಷ್ಟು ಬೇಗ ಪರಮಾಣು ದಾಳಿಯನ್ನು ಪ್ರಾರಂಭಿಸಲು ಆದೇಶ ನೀಡಿದ್ದರು. ಆಗಸ್ಟ್ 6ರಂದು ಹಿರೋಶಿಮಾದಲ್ಲಿ ಬೆಳಗ್ಗೆ ಸುಮಾರು 8 ಗಂಟೆಗೆ ನಾಗರಿಕರು ತಮ್ಮ ನಿತ್ಯದ ದಿನಚರಿಯಲ್ಲಿ ತೊಡಗಿದ್ದರು. ತಮ್ಮ ಮೇಲೆ ಮನುಕುಲ ಕಂಡಿರದ ಭೀಕರ ದುರಂತವೊಂದು ಬಂದೆರಗಲಿದೆ ಎಂದು ಕನಸು ಮನಸ್ಸಿನಲ್ಲಿಯೂ ಊಹಿಸಿರಲಿಲ್ಲ. ಬೋಯಿಂಗ್ B-29 ಬಾಂಬರ್ ವಿಮಾನವು ಟನೆಯನ್ ದ್ವೀಪದಿಂದ ಹೊರಟು ಉತ್ತರಕ್ಕೆ ವಾಯುವ್ಯ ದ್ವೀಪದಿಂದ ಜಪಾನ್ ಕಡೆಗೆ ಸಾಗಿತ್ತು. ಬೆಳಗ್ಗೆ 8:15ರ ವೇಳೆಗೆ ಎನ್ನಲಾಗೆ ತನ್ನ 9700 ಪೌಂಡ್ ಯುರೇನಿಯಂ ಗನ್ ಮಾದರಿಯ ಬಾಂಬ್ ಲಿಟಲ್ ಬಾಯ್ ಅನ್ನು ನಿರ್ದಯವಾಗಿ ಹಿರೋಶಿಮಾ ಮೇಲೆ ಹಾಕಿತು. ಅಣುಬಾಂಬ್ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದ ಅಮೆರಿಕದ ಸೈನಿಕರಿಗೂ ಇದು ಹೊಸ ಅನುಭವ. ಅಣುಬಾಂಬ್ ಬಿದ್ದಾಗ ಉಂಟಾದ ಭೀಕರ ಪರಿಸ್ಥಿತಿ ಕಂಡು ಆಶ್ಚರ್ಯಚಕಿತರಾದರು. ಇದರಿಂದಾಗಿ ಜಮೀನಿನ ತಾಪಮಾನ 4000 ಡಿಗ್ರಿ ಸೆಲ್ಸಿಯಸ್ ಆಗುತ್ತದೆ. ಬಾಂಬ್ ಸ್ಫೋಟಗೊಂಡ ನಂತರ ದೊಡ್ಡ ಕಾರ್ಮೋಡವೇ ಕವಿಯಿತು. ಸುತ್ತಲೂ ಕತ್ತಲು ಕಾಣಿಸುತ್ತಿತ್ತು. ಏನಾಗುತ್ತಿದೆ ಎಂದು ಊಹೆ ಮಾಡುವುದಕ್ಕಿಂತ ಮೊದಲೇ ಸಾವಿರಾರು ಹೆಣಗಳು ಸುಟ್ಟು ಕರಕರ ಆಗಿದ್ದವು. ಸುತ್ತಲಿನ ಹಲವು ಕಿಲೋಮೀಟರ್ವರೆಗೆ ಕಂಪನವಾಗಿತ್ತು. ಬೆಂಕಿಯ ಅಲೆಯೇ ಎದ್ದಿತ್ತು. ಸ್ಥಳದಲ್ಲೇ 70ರಿಂದ 80 ಸಾವಿರ ಜನರು ಮೃತಪಟ್ಟಿದ್ದರು. ಹಿರೋಶಿಮಾದ 12 ಚದರ ಕಿಲೋಮೀಟರ್ ಪ್ರದೇಶ ಸರ್ವನಾಶವಾಗಿ ಹೋಗಿತ್ತು. ಗಾಯಾಳುಗಳ ಸಂಖ್ಯೆ 70,000 ದಾಟಿತ್ತು.
ಗಾಯಾಳುಗಳ ಚಿಕಿತ್ಸೆಗೆ ವೈದ್ಯರೂ ಇಲ್ಲದಂತಾಗಿತ್ತು. 90%ಕ್ಕಿಂತ ಹೆಚ್ಚು ವೈದ್ಯರು ಮತ್ತು ನರ್ಸ್ಗಳು ಅಣುಬಾಂಬ್ಗೆ ಬಲಿಯಾಗಿ ಹೋಗಿದ್ದರು. ಅಣುಬಾಂಬ್ನಿಂದ ಜಪಾನ್ ಅನುಭವಿಸಿದ ಪಾಡು ಅಷ್ಟಿಷ್ಟಲ್ಲ. ರೇಡಿಯೇಷನ್ನಿಂದಾಗಿ ಬದುಕುಳಿದ ಸಾವಿರಾರು ಜನರು ನಂತರ ಪ್ರಾಣ ಕಳೆದುಕೊಳ್ಳುತ್ತಾರೆ. ಈಗಲೂ ಕೂಡ ಕೆಲ ಪ್ರದೇಶಗಳಲ್ಲಿ ವಿಕಿರಣದಿಂದಾಗಿ ಮಕ್ಕಳು ಅಂಗಾಂಗ ನ್ಯೂನತೆಗಳೊಂದಿಗೆ ಬದುಕುವಂತಾಗಿದೆ. ವಿಕಿರಣಗಳು ಮತ್ತು ಇತರ ದೀರ್ಘಕಾಲದ ಪರಿಣಾಮಗಳಿಂದಾಗಿ ಹಿರೋಶಿಮಾ ಸಾವಿನ ಸಂಖ್ಯೆ 1 ಲಕ್ಷಕ್ಕಿಂತ ಹೆಚ್ಚಿತ್ತು. ಹಿರೋಶಿಮಾದ ಮೇಲೆ ಹಾಕಿದ ಅಣುಬಾಂಬ್ ವಿಶ್ವದ ಮೊದಲ ಅಣುಬಾಂಬ್ ದಾಳಿ, ಅಟೋಮಿಕ್ ಬಾಂಬ್ ಎಂಬ ಕುಖ್ಯಾತಿ ಪಡೆದಿದೆ. ಅಮೆರಿಕ ಜಪಾನ್ ದೇಶದ ಮೇಲೆ ಅಣುಬಾಂಬ್ ನಡೆಸದೇ ಇದ್ದರೆ ನಿಸ್ಸಂದೇಹವಾಗಿಯೂ ಜಪಾನ್ ಗೆಲ್ಲುತ್ತಿತ್ತು. ಜಪಾನ್ ಗೆಲ್ಲುವುದನ್ನು ತಪ್ಪಿಸಲೆಂದೇ ಯುಎಸ್ ಇಂತಹ ಒಂದು ಘನಘೋರ ದಾಳಿ ಮಾಡಿತ್ತು. ಯುದ್ಧದ ಸಂದರ್ಭದಲ್ಲಿ ಯುಎಸ್ನ ಹೆಚ್ಚಿನ ಸೈನಿಕರು ಸಾಯುವುದನ್ನು ತಪ್ಪಿಸಲು ಜಪಾನ್ ವಿರುದ್ಧ ಗೆಲ್ಲಲೇಬೇಕು ಎಂಬ ಹಠದಿಂದ ಮತ್ತು ಯುದ್ಧ ಬೇಗನೆ ಮುಗಿಯಲಿ ಎಂಬ ಕಾರಣಕ್ಕೆ ಅಮೆರಿಕವು ಈ ಅಣುಬಾಂಬನ್ನು ಹಾಕಿತು. 3 ದಿನಗಳ ನಂತರ ಜಪಾನ್ ದೇಶ ನಾಗಸಾಕಿ ಮೇಲೆ 1945 ಆಗಸ್ಟ್ 8ರಂದು ಪ್ಯಾಟ್ಮಾನ್ ಎಂಬ 2ನೇ ಅಣುಬಾಂಬ್ ಹಾಕುತ್ತದೆ. ಈ ಅಣುಬಾಂಬ್ಗಳು ಸ್ಫೋಟಗೊಂಡ ನಂತರ ಎಲ್ಲೆಲ್ಲೂ ಆಕ್ರಂದನ, ಸುಟ್ಟು ನೋವುಗಳಿಂದ ಬಳಲುವವರ ಗೋಳಾಟಗಳು ಮುಗಿಲು ಮುಟ್ಟಿದ್ದವು. ಈ ಅಣುಬಾಂಬ್ದಿಂದ ಸೈನಿಕರು ಸತ್ತಿದ್ದಕ್ಕಿಂತ ಬಲಿಯಾದ ನಾಗರಿಕರ ಸಂಖ್ಯೆಯೇ ಹೆಚ್ಚಾಗಿತ್ತು. ಇವತ್ತಿಗೂ ಈ 2 ನಗರಗಳಲ್ಲಿ ಮಕ್ಕಳಲ್ಲಿ ವಿವಿಧ ಆನುವಂಶಿಕ ಕಾಯಿಲೆಗಳು ಕಾಣಿಸಿಕೊಳ್ಳಲು ಅಂದು ನಡೆದ ಈ ಪರಮಾಣು ಬಾಂಬ್ ದಾಳಿಗಳೇ ಕಾರಣವಾಗಿದೆ. ಮಾಹಿತಿಯ ಪ್ರಕಾರ ಹಿರೋಶಿಮಾದ ಆಗಿನ ಜನಸಂಖ್ಯೆ 3.5 ಲಕ್ಷ. ಅಣುಬಾಂಬ್ ದಾಳಿಯ ಮೊದಲ ದಿನವೇ ಈ ನಗರದ ಅರ್ಧದಷ್ಟು ಜನ ಸತ್ತು ಹೋದರು. ಒಂದು ಮಾಹಿತಿಯ ಪ್ರಕಾರ 1,46,000 ನಾಗರಿಕರು, 20,000 ಸೈನಿಕರು ಅಣುಬಾಂಬಿಗೆ ಆಹುತಿಯಾದರು. ಅಣುಬಾಂಬ್ ಎಸೆದ ನಂತರ ಜಪಾನಿನ ವಿರೋಧವು ಕೊನೆಗೊಂಡಿತು. ಸೋವಿಯತ್ತನ್ನ ಮೇಲೆ ದಾಳಿ ಮಾಡುವ ಸೂಚನೆಯೂ ಸಿಕ್ಕಿದ್ದು ಶರಣಾಗತಿಯತ್ತ ಸಾಗಲು ಇನ್ನೊಂದು ಕಾರಣವಾಯಿತು. ಅಲ್ಲದೆ ಮಂಚೂರಿಯಾದಲ್ಲಿ ಜಪಾನಿ ಪಡೆಗಳ ಮೇಲೆ ರಷ್ಯಾ ದಾಳಿ ಮಾಡಿತ್ತು. ಹೀಗಾಗಿ ಜಪಾನ್ ದೇಶವು 1945 ಆಗಸ್ಟ್ 15ರಂದು ಷರತ್ತು ರಹಿತವಾಗಿ ಶರಣಾಗುವ ಒಪ್ಪಂದಕ್ಕೆ ಸಹಿ ಮಾಡಿತು. ಅಂತಿಮವಾಗಿ ಸೆಪ್ಟೆಂಬರ್ 2, 1945ರಂದು 2ನೇ ಮಹಾಯುದ್ಧ ಅಧಿಕೃತವಾಗಿ ಅಂತ್ಯಗೊಂಡಿತ್ತು. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.